ನನ್ನ ತಂಗಿ ಮಿಂಚ್ಕೊಂಡು ಹೋಗ್ತಿದ್ದಾಳೆ. ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಭಗವಂತ ಎಲ್ಲರೇನೋ ಕಾಪಾಡಲಿ, ಚೆನ್ನಾಗಿಟ್ಟಿರಲಿ, 5,000 ವರ್ಷ ಕೊಡ್ಲಿ ಅಂತ ಬೇಡ್ಕೊಳ್ತೀವಿ ಅಷ್ಟೇ. ದೇವಸ್ಥಾನದಲ್ಲಿ ಊಟ ಮಾಡೋದೇ ಒಂದು ಖುಷಿ, ಸಂತೋಷ. ಏಯ್, ನೋಡ್ತಾ ಇದ್ದೀರಾ? ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. This is Middle Class Kannadiga. ಸೊ ಗೈಸ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಶ್ವರ ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ವಿದ್ಯಾ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನಂದರೆ ಟೆಂಪಲ್ಗೆ ಹೋಗ್ತಿದ್ದೀವಿ. ನಾನು, ಅಮ್ಮ, ಅಪ್ಪ 3 ಜನ ಹೋಗ್ತಿದ್ದೀವಿ. ತಂಗಿ ಬರಲ್ಲ, ಅವಳಿಗೆ ಡ್ಯೂಟಿ ಇದೆ. ಯಾವಾಗಾದ್ರೂ ಒಂದಿನ ಅಷ್ಟೇ, ವೀಕ್ಲಿ ಒಂದಿನ ವೀಕ್ ಆಫ್ ಇರೋದು. ಹೇಳಪ್ಪ, ವಿಶ್ ಮಾಡು. ನನ್ನ ತಂಗಿ ಮಿಂಚ್ಕೊಂಡು ಹೋಗ್ತಿದ್ದಾಳೆ. ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಥ್ಯಾಂಕ್ ಯು. ನಂಗೆ ಕಿಂಡರ್ ಜಾಯ್ಲಿ ಟಾಯ್ಸ್ ಸಿಕ್ಕಿದೆ ನೋಡಿ. ಲ್ಯಾಟ್ರಿ ಇಲ್ಲೆಲ್ಲ ಏನೆಲ್ಲ ಇದೆ ಅದೆಲ್ಲ ನಮ್ದು ಕಿಂಡರ್ ಜಾಯ್ ಫ್ರೆಂಡ್ಸ್. ಅಷ್ಟೇ, ಬಾಯ್. ಸೊ ಗೈಸ್, ಇನ್ನು ರೆಡಿ ಆಗಬೇಕು. ರೆಡಿಯಾಗಿ ಸಿಗ್ತೀನಿ, ಆಮೇಲೆ ಸಿಗ್ತೀನಿ. A few moments later. ಸೊ ಗೈಸ್, ಫೈನಲಿ ಸ್ನಾನ ಮಾಡಿ ರೆಡಿಯಾಗಿ ಆಯಿತು. ಟೆಂಪಲ್ಗೆ ಈಗ ಹೋಗಬೇಕು. ಯಾವ ಟೆಂಪಲ್ ಅಂತ ನನಗೂ ಗೊತ್ತಿಲ್ಲ. ಒಂದು 2-3 ಕಡೆ ಟೆಂಪಲ್ಗೆ ಹೊರಟಿದ್ದೀವಿ. ಅದಕ್ಕೆ ಅಲ್ಲೇ ಹೋದ್ಮೇಲೆ ನಿಮಗೆ ಯಾವ ಟೆಂಪಲ್ ಅಂತ ತಿಳಿಸಿಕೊಡ್ತೀನಿ. ಈಗ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಸ್ವಾಮಿ ಅಂತ ಕೈ ಮುಗಿಯೋಣ. ಭಗವಂತ ಎಲ್ಲರೇನೋ ಕಾಪಾಡಲಿ, ಚೆನ್ನಾಗಿಟ್ಟಿರಲಿ, 5,000 ವರ್ಷ ಕೊಡ್ಲಿ ಅಂತ ಬೇಡ್ಕೊಳ್ತೀವಿ ಅಷ್ಟೇ. ಓಕೆ ಗೈಸ್, ಬನ್ನಿ ಹೊರಡುವ. ಸೊ ಗೈಸ್, ಇದು ನಮ್ಮ ಫಸ್ಟ್ ಟೆಂಪಲ್. ಇಲ್ಲೇ ಮನೆ ಪಕ್ಕದಲ್ಲಿರುವಂಥ ಆಂಜನೇಯ ಟೆಂಪಲ್. ಇಲ್ಲಿಂದ ಇನ್ನೂ ಬೇರೆ ಇನ್ನೊಂದು ಟೆಂಪಲ್ಗೆ ಹೊರಟಿದ್ದೀವಿ. ಬನ್ನಿ ಅಲ್ಲಿಗೆ ಹೋಗುವ. ಇಲ್ಲಿ ಓಂಕಾರೇಶ್ವರಕ್ಕೆ ಹೋಗುವ ಅಂತ ಅಂದ್ಕೊಂಡ್ವಿ. ಅಲ್ಲಿ ಫುಲ್ ರಶ್ ಇದೆ, ನೋಡುವ ಬನ್ನಿ. ಗೈಸ್, ಆಂಜನೇಯ ಟೆಂಪಲ್ ಮುಗಿಸಿ ಓಂಕಾರೇಶ್ವರಕ್ಕೆ ಹೊರಟಿದ್ದೀವಿ. ಅಷ್ಟೊಂದು ರಶ್ ಇಲ್ಲ ಅಂತ ಹೇಳಿದ್ರು. ಸೊ ಹೊರಟಿದ್ದೀವಿ. ಇವತ್ತು ಫುಲ್ ಟೆಂಪಲ್ ರನ್. ಶಿವರಾತ್ರಿ ಆಗಿರೋದ್ರಿಂದ ಫ್ಯಾಮಿಲಿ ಜೊತೆ ಟೆಂಪಲ್ ರನ್. 12 seconds later. ಗೈಸ್, ರಶ್ ಇಲ್ಲ ಅಂದ್ಕೊಂಡ್ವಿ, ಒಳಗಡೆ ಹೆವಿ ರಶ್ ಇದೆ. ಸೊ ಸಂಜೆ ಬರುವ ಅಂತ ಈಗ ಹೊರಟ್ವಿ. ದೂರದಿಂದ ಬಂದವರೆಲ್ಲ ದರ್ಶನ ಮಾಡ್ಕೊಳ್ಳಿ. ನಮಗಾದ್ರೆ ಇಲ್ಲೇ ಮನೆ ಪಕ್ಕದಲ್ಲೇ ಟೆಂಪಲ್ ಇರೋದು. ಸಂಜೆ ಬಂದವ್ರು ನಡೆಯುತ್ತೆ. ಸೊ ಗೈಸ್, ಬನ್ನಿ. ಸೆಕೆಂಡ್ ಡನ್. ಈಗ ಥರ್ಡ್ಗೆ ಹೋಗುವ. ಥರ್ಡ್ ಟೆಂಪಲ್ ಯಾವುದು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಗೈಸ್, ವೆಲ್ಕಮ್ ಟು ಥರ್ಡ್ ಟೆಂಪಲ್. ಇದು ನಮ್ಮ ಮಡಿಕೇರಿ ಮುನೀಶ್ವರ ಟೆಂಪಲ್. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಯಾರು ಜನ ಇಲ್ಲ, ಅಷ್ಟು ಖಾಲಿ ಇದೆ. ಸೊ ಗೈಸ್, ಥರ್ಡ್ ಒನ್ ಕಂಪ್ಲೀಟ್ ಆಯಿತು. ಬನ್ನಿ ಈಗ ಇನ್ನೊಂದು ಟೆಂಪಲ್ಗೆ ಹೋಗುವ. 2 minutes later. ವೆಲ್ಕಮ್ ಟು ಟೆಂಪಲ್ ನಂಬರ್ 4. ಇದು ನಮ್ಮ ಮಡಿಕೇರಿ ರಾಜರಾಜೇಶ್ವರಿ ಟೆಂಪಲ್. ಸೊ ನೀವು ಬ್ಯಾಕ್ ಸೈಡ್ಲಿ ನೋಡ್ತಿರ್ಬೋದು, ಒಂದು ಶಿವನ ಪ್ರತಿಮೆ ಇದೆ ನೋಡಿ. ಇದೇ ಈ ಟೆಂಪಲ್ದು ಮೇಯ್ನ್ ಅಟ್ರಾಕ್ಷನ್. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಶಿವಂದು ನಮ್ಮದು ಕೊಡಗಲ್ಲಿರುವಂಥದ್ದು ನೋಡಿ. ತುಂಬ ಸುಂದರವಾಗಿರುವಂಥ ಪ್ರತಿಮೆ. ನಾವು ಇಲ್ಲಿ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಅಲ್ಲೇ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ತುಂಬಾ ಸಖತ್ತಾಗಿದೆ. ಗೈಸ್, ಇವತ್ತು ಇಲ್ಲಿ ಜಾತ್ರೆ ನಡೀತಿದೆ. ಸೊ ಜನ ಜಾಸ್ತಿ ಇದ್ದಾರೆ ಇವತ್ತು. ಇಲ್ಲಾಂದರೆ ಇಷ್ಟು ಜನ ಇರೋಲ್ಲ. ಇವತ್ತು ಆ್ಯಕ್ಚುಲಿ ಇಲ್ಲಿ ಜಾತ್ರೆ. ಸೊ ಜನ ತುಂಬಾ ಇದ್ದಾರೆ. ಇಲ್ಲೊಂದು ರಥದೊಳಗಡೆ ಈಶ್ವರನ ಕೂರಿಸಿದ್ದಾರೆ ನೋಡಿ. ಜಾತ್ರೆ ಇರೋದ್ರಿಂದ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ನಮಗೆ MLA ಮಂತ್ರಿಗಳೆಲ್ಲ ಬಂದಿದ್ದಾರೆ. ಸೊ ಗೈಸ್, ಈ ಟೆಂಪಲ್ಲಿ ಸಹ ದರ್ಶನ ಎಲ್ಲ ಆಯಿತು. ಈಗ ಮುಂದಿನ ಟೆಂಪಲ್ ರನ್. ಅದು ಯಾವ ಟೆಂಪಲ್ ಅಂತ ಅಲ್ಲಿ ಹೋಗಿ ತೋರಿಸ್ತೀವಿ. 15 minutes later. ಇದು ನಮ್ಮ ಟೆಂಪಲ್ ರನ್ ನಂಬರ್ 5, ಮೇಕೆರಿಯದ ಗೌರಿಶಂಕರ ಟೆಂಪಲ್. ಬನ್ನಿ ದರ್ಶನ ಮಾಡ್ಕೊಂಡು ಬರುವ. ದರ್ಶನ ಎಲ್ಲ ಮಾಡಿ ಊಟಕ್ಕೆ ಅಂತ ಬಂದ್ವಿ. ಈ ಟೆಂಪಲಲ್ಲಿ ಊಟ ಮಾಡೋ ಮಜಾನೇ ಬೇರೆ. ಈ ರುಚಿ ಎಲ್ಲೂ ಸಿಗಲ್ಲ ಬಿಡಿ. ಗಾಯ್ಸ್, ಊಟ ಎಲ್ಲ ಮಾಡಿ ಟೆಂಪಲ್ ರನ್ನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಸೊ ಗಾಯ್ಸ್, ನಾನು ಈ ವಿಡಿಯೋನ ಸಹ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.